ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಹೋದ ವಿಡಿಯೋದಲ್ಲಿ ನೀವು ಮಂತ್ರಾಲಯದ ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ನಾವು ಮಂತ್ರಾಲಯದ ಲಾಗ್ ಆದಮೇಲೆ ಇವಾಗ ನಾನು ನಮ್ಮ ಮನೆಯದು ಮೋಲ್ಡಿಂದು ನಾನು ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಫ್ರೈಡೇ ಬಂದಿದ್ದು ಮಂತ್ರಾಲಯದಿಂದ, ಮತ್ತು ಹಾಗೆಯೇ ಸಂಡೇನೇ ನಮ್ಮದು ಮನೆಯದು ಟಾಪ್ ಫ್ಲೋರ್ದು ಮೋಲ್ಡ್ ಹಾಕೋದಿತ್ತು. ಹಾಗಾಗಿ ನಾನು ಸಾಟರ್ಡೇ ಏನೋ ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ಫ್ರೈಡೇ ಸ್ಯಾಟರ್ಡೇ ಎಲ್ಲ ಫುಲ್ಲು ರೆಸ್ಟ್ ಮಾಡ್ಕೊಳ್ತಾಯಿದ್ದು. ಯಾಕೆಂದರೆ ತಿರುಪತಿ ಮಂತ್ರಾಲಯ ಎರಡು ಕಡೆನೂ ಓಡಾಡ್ಕೊಂಡು ಬಂದಿರೋದ್ರಿಂದ ತುಂಬಾ ಟಯರ್ಡ್ ಆಗೋಗ್ಬಿಟ್ಟಿದ್ವು. ಮತ್ತು ಹಾಗೆಯೇ ಇವಾಗ ಭಾನುವಾರ ಮೋಲ್ಡ್ ಹಾಕ್ತಾಯಿದ್ವು. ಆವಾಗಲೂ ಅಷ್ಟೇ ಅಡುಗೆ ಎಲ್ಲ ಮಾಡೋದಕ್ಕಾಗಲಿಲ್ಲ. ನಾನು ಹೋದ್ಸಲಿ ಮೋಲ್ಡ್ ಹಾಕ್ಬೇಕಾದ್ರೆ ಅಂದರೆ ಸೆಕೆಂಡ್ ಫ್ಲೋರ್ದು ಮೋಲ್ಡ್ ಹಾಕೋ ಟೈಮಲ್ಲಿ ನಾನೇ ಅಡುಗೆ ಮಾಡಿದ್ದೆ. ಇವಾಗ ತುಂಬ ಟಯರ್ಡ್ ಆಗಿದ್ವಲ್ಲ, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದುಬಿಟ್ಟು ನನ್ನ ಕೈಲಿ ಆಗೋಲ್ಲ ಅಂತಂದೆ. ಸರಿ ನಮ್ಮ ಮನೆಯವರಿದ್ದು ಬೇಡ ಬಿಡು, ಹೋಟ್ಲಿಗೆ ಇದು ಕ್ಯಾಟ್ರಿನ್ ಹೇಳ್ಬಿಡೋಣ ಅಂತೇಳ್ಬಿಟ್ಟು ಕ್ಯಾಟ್ರಿನ್ಗೆ ಒಪ್ಪಿಸಿದ್ವು. ಬೆಳಗ್ಗೆ ಟಿಫನ್ಗೆ ಅಂತಲೇ ಇದು ಪಲಾವು ಮತ್ತು ಹಾಗೇನೇ ಇಡ್ಲಿ ತೊಗೊಂಡು ಬಂದಿದ್ದರು ಎಲ್ಲರಿಗೂ. ಇವಾಗ ಅವರೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ರೆಡಿ ಮಾಡ್ಕೊಂಡ್ಬಿಟ್ಟು ಮೋಲ್ಡ್ ಹಾಕ್ತೀವಿ ಅಂದ್ಬಿಟ್ಟು, ಸರಿ ಅಷ್ಟರೊಳಗೆಲ್ಲ ರೆಡಿ ಮಾಡಿಬಿಟ್ಟು ಒಬ್ಬೊಬ್ಬರು ಬಂದೆಲ್ಲ ಟಿಫನ್ ಕೂಡ ಮಾಡ್ಕೊಳ್ತಿದ್ರು. ಒಂದೇ ಸಲ ಟಿಫನ್ ಮಾಡಿಬಿಟ್ಟು ಆಮೇಲೆ ಮೋಲ್ಡ್ ಹಾಕೋದಕ್ಕೆ ಹೋಗೋಣ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ಮತ್ತೆ ಇವಾಗ ಅವರು ಮೋಲ್ಡ್ ಹಾಕೋದಕ್ಕೆ ಅಂತ ಹೋದರೆ ಆವಾಗ ಆಗೋದಿಲ್ಲ, ಮತ್ತೆ ಪದೇ ಪದೇ ಬರೋದಕ್ಕೆ. ಅದಕ್ಕೆ ಒಂದೇ ಸತಿ ಹೋಗಿ ಮೋಲ್ಡನ್ನ ಹಾಕ್ತಾರೆ. ಸೊ ಇವಾಗೆಲ್ಲ ತಿಂಡಿ ತಿನ್ಕೊಳ್ತಾ ಇದ್ದಾರೆ. ಮಧ್ಯಾಹ್ನ ಊಟಕ್ಕೂ ಕೂಡ ಅರೇಂಜ್ ಮಾಡಿದ್ದೀವಿ. ಮತ್ತು ಹಾಗೆಯೇ ನಾವು ಕೂಡ ಇದಕ್ಕೆಲ್ಲ ಪೂಜೆ ಮಾಡಬೇಕಲ್ವ, ಅವ್ರಿಗೆಲ್ಲ ತಿಂಡಿ ಕೊಟ್ಬಿಟ್ಟು ಇವಾಗ ನಾವು ಕೂಡ ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ. ಅವರೆಲ್ಲ ತಿಂಡಿ ತಿನ್ಕೊಳ್ತಾಯಿದ್ರು. ಅಷ್ಟರೊಳಗೆ ಪೂಜೆ ಮುಗಿಸೋಣ ಅಂಥೇಳಿ ಪೂಜೆ ಮಾಡ್ತಾಯಿದ್ದೀವಿ. ಹತ್ತೈತೆ ಇಟ್ಕೊಳ್ಳೋ, ನೀನು ಮೂವರು ಒಂಟಿಗೆ ಮಾಡಿಬಿಡ್ರಿ. ಇಲ್ಲೇ ಇಲ್ಲ 6 ಈ ಕಡೆ ಇಲ್ಲಿ ಮರ ಐತೆ, ಹುಷಾರು. ನಡಿ ನಡಿ ನಡಿ. ನಿಧಾನ. ಅಮ್ಮಯ್ಯ ಹುಷಾರು, ತುದೇಗಳವಳು. ಕೆಳಗೇನು ನೋಡ್ಬೇಡ, ಕ್ಲೀನಾಗಿ ಮುಂದೆ ನೋಡ್ಕೊಂಡು ಮಾಡು. ಹಂಗೆ ಮಾಡ್ರಿ, ಕಾಣಿಸ್ತೈತೆ. ಎಲ್ಲ ಹಾಕ್ಬಿಡಮ್ಮ. ಸೃಷ್ಟಿ ನಿಧಾನ. ಉದ್ಬತ್ತಿ ಕೊಡು.
ನಡೀರಿ ಅದು ಮರ್ಕೆ ಮೇಲೆ ಸ್ಟಾರ್ಟ್ ಮಾಡ್ತಾರೆ ನೋಡಂಗ ಆ ಕಡೆ ಬರ್ಬೇಕು ಛತ್ರಿ ತಗೊಂಡು ಆಗಲ್ಲ ಇಲ್ಲಪ್ಪ ಬೇಡ ಹಂಗ ಬರ್ರಿ ಮುಂದೆ ಹಾಕಿ ಹೋಗಿ ಛತ್ರಿ ತಗೊಳ್ಬೇಕಾರೆ ಆ ಕಡೆ ಬರ್ರಿ ನಿಧಾನ ಹುಷಾರಾಗಿ ಹೋಗ್ರಿ ಅವಿ ಹಾಂ ನೀನು ವಾರ್ಡಮ್ಮ ಮತ್ತು ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿಸಿದ್ಮೇಲೆ ಅವ್ರ ಕೆಲಸನೂ ಕೂಡ ಶುರು ಮಾಡಿಕೊಂಡ್ರು. ಮತ್ತು ಹಾಗೆಯೇ ನಾವು ಹೋಗ್ಬಿಟ್ಟು ಎಲ್ಲನೂ ಟಿಫನ್ ಮಾಡ್ಕೊಂಡು ಬಂದವು. ನಮ್ಮ ಮನೆಯವ್ರಿಗೆ ಹೇಳಿದೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳಿ ಅಂತಂದು ಹೇಳಿಬಿಟ್ಟು ನಾವು ಕೆಳಗಡೆ ಹೋಗಿ ನಾವು ಕಾರಲ್ಲೇ ಟಿಫನ್ ಮಾಡಿಕೊಂಡ್ವು. ಏಕೆಂದರೆ ಮತ್ತೆ ಮನೆಗೆ ಹೋಗಿ ಬರೋದು ಬೇಡ, ಒಂದೇ ಸತಿ ಒಂದು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹೋಗೋಣ ಅಂತ. ಹೆಂಗಿದ್ರೂ ಅಡುಗೆದೆಲ್ಲನೂ ಕ್ಯಾಟ್ರಿಂಗ್ ಒಪ್ಪಿಸಿದ್ವಲ್ವ, ಹಂಗಾಗಿ ನಾವು ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ದವು ಅಂದ್ಬಿಟ್ಟು ನಾವು ಕಾರಲ್ಲಿ ಹೋಗಿ ಟಿಫನ್ ಎಲ್ಲ ಮಾಡಿಕೊಂಡು ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ತೊಗೊಂಡು ಬಂದೆ ಇವಾಗ. ಮತ್ತು ಇಲ್ಲಿ ಪಕ್ಕದ್ದು ಮನೇನು ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ವ, ಅವ್ರದ್ದೆಲ್ಲ ಆಲ್ಮೋಸ್ಟ್ ಅಲ್ಲೇ ಫಿನಿಶ್ ಆಗ್ತಾ ಬರ್ತಾಯಿತ್ತು. ಪ್ಲಾಸ್ಟಿಂಗ್ ಎಲ್ಲ ನಡೀತಿತ್ತು ಅವ್ರದ್ದು ಕೂಡ. ಸೊ ಅಲ್ಲಿ ಆ ಮನೆ ಮೇಲೆ ನಿಂತ್ಕೊಂಡು ನೋಡ್ಬೋದು ನಾವು. ಹಂಗಾಗಿ ನಾವು ಆ ಕಡೆ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನೋಡೋಣ ಅಂತೇಳಿ ಬಂದು. ಮತ್ತು ಹಾಗೆ ತುಂಬ ಬಿಸಿಲಿತ್ತು. ಮತ್ತು ಹಾಗೆ ಸಂಜೆ ಮೇಲೆ ಮಳೆ ಬರುತ್ತೇನೋ ಹಾಗೇ ಇತ್ತು. ಸದ್ಯ ಬರೋದು ಬೇಡಪ್ಪ ಅಂತ ಅಂದ್ಕೊಳ್ತಾ ಇದ್ವು, ಅಷ್ಟು ಬಿಸಿಲು ಬರ್ತಾಯಿತ್ತು. ಮತ್ತು ಜೊತೆಗೆ ನಿನ್ನೆ ಕೂಡ ಮಳೆ ಬರ್ತಾನೆ ಇದೆ. ಒಂದು ಕಂಟಿನ್ಯೂ ಒಂದು 2-3 ದಿವಸದಿಂದ ಮಳೆ ಬರ್ತಾಯಿತ್ತು. ನಿನ್ನೆ ಒಂದಿನ ಇರಲಿಲ್ಲ ಅಷ್ಟೇ, ನೆನ್ನೆ ಗ್ಯಾಪ್ ಕೊಟ್ಟಿತ್ತು. ಸೊ ಹಾಗಾಗಿ ನಮಗೆ ಸ್ವಲ್ಪ ಬಿಸಿಲು ಬೇರೆ ಜೋರಾಗಿ ಬರ್ತಿರೋದ್ರಿಂದ ಎಲ್ಲಿ ಮಳೆ ಬರುತ್ತೋ ಅಂತ ಅಂದ್ಕೊಳ್ತಾ ಇದ್ವು. ಮತ್ತು ಹಾಗೆಯೇ ಇವಾಗ ನಮ್ಮ ಮನೆಗೂ ಕೂಡ ತಿಂಡಿ ತಂದುಕೊಟ್ಟೆ. ಅವರು ಕೂಡ ಇವಾಗ ತಿಂಡಿ ತಿಂತಾ ಇದ್ದಾರೆ. ಇಡ್ಲಿ ಮತ್ತು ಪಲಾವು ಆಲ್ಮೋಸ್ಟ್ ಆಗಲೇ ಆ ಥರ ತಣ್ಣಗೆ ಆಗೋಗ್ಬಿಟ್ಟಿತ್ತು. ನಾವೆಲ್ಲ ಪೂಜೆ ಮಾಡಿದ್ಮೇಲೆ ತಿನ್ನೋಣ ಅಂತ ಅಂದ್ಕೊಂಡಿದ್ವಲ್ವ, ಅದಕ್ಕೆ ಹಂಗಾಗಿ ಸ್ವಲ್ಪ ಲೇಟೇ ಆಯಿತು. ಸೊ ಮತ್ತು ಹಾಗೆ ಇವಾಗ ತಿಂಡಿ ತಿಂದ್ಕೊಂಡೆಲ್ಲ ನೋಡ್ತಾಯಿದ್ವು. ಮತ್ತು ಹಾಗೆಯೇ ಅಮ್ಮನೂ ಅಪ್ಪನೂ ಕೂಡ ನೋಡಬೇಕು ಅಂತಂತಿದ್ರು. ನಾವು ಒಂದು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಎಲ್ಲ ವೀಡಿಯೋ ಮಾಡಿಕೊಂಡು ಆಮೇಲೆ ಅವ್ರನ್ನ ಕಳಿಸೋಣ ಅಂತಂದ್ಬಿಟ್ಟು ಈಗ ನಾವು ಸದ್ಯಕ್ಕೆಲ್ಲ ನೋಡ್ಕೊಂಡು ವೀಡಿಯೋ ಮಾಡ್ಕೊಳ್ತಾ ಇದ್ದೀವಿ. ನಾನು ಒಂದಕ್ಕಾಗೋಗುತ್ತೆ ಅಂದ್ಕೊಂಡ್ರೆ ಲೇಟ್ ಮಾಡಾಕ್ಬಿಟ್ರು. ಎಲ್ಲಿ ಮಳೆ ಬರುತ್ತೋ ಅಂತ ಭಯ ಆಗ್ತೈತೆ. ಗುಂಡ ಏ ಗುಂಡ ಅವರೇನೆ ಭತ್ತ ಮಾಡ ಮುಚ್ಕೋತಾ ಇದ್ದೆ. ಇವಾಗ ಮೋಡ್ ಕೆಲಸ ಎಲ್ಲ ಮುಗೀತು. ಎಲ್ಲ ಮುಗಿಸ್ಬಿಟ್ಟು ಬರೋ ಅಷ್ಟೊತ್ತಿಗೆ ಹತ್ತತ್ರ ಒಂದು 3:30 ಆಗೋಯ್ತು. ತುಂಬ ಲೇಟೇ ಆಯಿತು. ಮತ್ತು ಹಾಗೆ ತುಂಬ ಮೋಡ ಕೂಡ ಬಂದುಬಿಟ್ಟಿತ್ತು. ನಮ್ಮ ಮನೆಯವ್ರು ಟೆನ್ಷನ್ ಆಗೋಗ್ಬಿಟ್ರು, ಎಲ್ಲಿ ಮಳೆ ಬರುತ್ತೋ ಅಂತ. ನಮ್ಮ ಅದೃಷ್ಟನೇ ಅನ್ಕೋತೇನೋ, ಮಳೆ ಅಂತೂ ಬರಲೇ ಇಲ್ಲ. ಅವರು ಹೇಳ್ತಾಯಿದ್ರು ಏನು ಪರವಾಗಿಲ್ಲ ಸರ್, ಇನ್ನು ಬಂದರೂ ನಡೆಯುತ್ತೆ ಅಂತ ಹೇಳ್ತಾಯಿದ್ರು. ಆದರೂ ಎಲ್ಲೋ ಒಂದು ಕಡೆ ನಮಗೂ ಸ್ವಲ್ಪ ಟೆನ್ಷನ್ನು ಭಯ ಅನ್ನೋದಿರುತ್ತೆ. ಮತ್ತು ಹಾಗೆ ಜೊತೆಗೆ ಇವಾಗ ಕ್ಯಾಂಟೀನಿನ ಊಟನೂ ಕೂಡ ಬಂದಿತ್ತು. ಈಗ ಎಲ್ಲರಿಗೂ ಊಟ ಬಡಿಸ್ತಾ ಇದ್ದೀವಿ. ಮಾಮೂಲಿ ನಾವು ಹೊಸಲ್ಲಿ ಏನು ಮಾಡಿಸಿದ್ವು ಅದೇ ಅಡುಗೆನೇ ಮಾಡಿಸಿದ್ವಿ. ಬರ್ರಿ ಪಾಯಸ ಹಾಸ್ಕೊಳ್ಳಿ ಹೇಳಿ ಎಲ್ಲರೂ. ರಾಜಣ್ಣ
ಬರೀ ಇದು ಪಾಯಸ ರೈಸ್ ಇದೆ ಪಲ್ಯ ಪಲ್ಯಗಳು ಹಾಕಮ್ಮ ಒಂದು ಸ್ಪೂನ್ ಹಾಕಮ್ಮ ಅವ್ರು ಒಂದೇ ಸ್ಪೂನ್ ಕೊಟ್ಬಿಟ್ಟು ನಾವು ಹೋಸಲಿ ಮೊಲ್ಡ್ ಹಾಕುವಾಗ ಏನು ಅಡುಗೆ ಮಾಡಿಸಿದ್ವೋ ಅದೇ ಅಡುಗೆನೇ ಮಾಡಿಸಿದ್ದೀವಿ. ಹೆಸರುಬೇಳೆ ಮತ್ತು ಹಾಗೆ ಕಾಳು ಉಸ್ಲಿ, ಪಾಯಸ ಮತ್ತು ಇದು ಹಪ್ಪಳ ಜೊತೆಗೆ ಚಿತ್ರಾನ್ನ ಮತ್ತು ಹಾಗೆಯೇ ಅನ್ನ, ಸಾಂಬಾರು, ಒಬ್ಬಟ್ಟು ಮಾಡಿಸಿದ್ದು ಮತ್ತು ಜೊತೆಗೆ ಮಸಾಲ ಮಜ್ಜಿಗೆ ಕೂಡ ಕೊಟ್ಟಿದ್ದರು. ಮತ್ತು ಒಬ್ಬಟ್ಟು ಸಾರು ಜೊತೆಗೇನೆ ಇದು ರಸಮ್ ಕೂಡ ಕೊಟ್ಟಿದ್ದರು. ಒಂದು ನುಗ್ಗೆಕಾಯಿ ಸಾಂಬಾರೆಲ್ಲ ಥರ ಹಾಕ್ಬಿಟ್ಟು 2 ಥರ ಒಟ್ಟಿನಾಗೆ ಸಾಂಬಾರಿತ್ತು. ಒಂದು ರಸಮ್ಮು ಮತ್ತು ಇನ್ನೊಂದು ಸಾಂಬಾರು 2 ಕೊಟ್ಟಿದ್ದರು ಸಾಂಬಾರನ್ನ. ಚೆನ್ನಾಗಿತ್ತು. ನಾವು ಕೂಡ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ವು. ಅಲ್ಲೇ ಮಾಡಿದ್ವು. ಅವ್ರಿಗೆಲ್ಲರಿಗೂ ಊಟ ಕೊಟ್ಟಿದ್ದಾದಮೇಲೆ ನಾವು ಕೂಡ ಊಟ ಮಾಡಿದ್ವು. ಊಟ ಮಾಡಿಬಿಟ್ಟು ಮತ್ತು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇವಾಗ ಇವರು ಸ್ವಲ್ಪ ಎಲ್ಲ ಹಾರ್ಕೊಂಡಿತ್ತಲ್ವ, ನೀರು ನಿಂತ್ಕೊಳ್ಳೋದಕ್ಕೆ ಅಂತೇಳಿ ಕಟ್ಟೆ ಕಟ್ತಾರೆ. ಅದಕ್ಕೆ ಹಂಗೆ ನೋಡೋಣ ಅಂಥೇಳಿ ಇವಾಗ ಬಂದು ಮೇಲ್ಗಡೆ ಇವಾಗೆಲ್ಲ ಓಡಾಡ್ಬೋದು. ಸ್ವಲ್ಪ ಅಲ್ಲಿ ಮುಂದೆಗಡೆ ಇನ್ನೂ ಓಡಾಡೋದಕ್ಕಾಗಲ್ಲ. ಫ್ರಂಟಲ್ಲಿ ಅಲ್ಲಿ ಇನ್ನೂ ಸ್ವಲ್ಪ ಹಸಿ ಹಾಗೆ ಇದೆ. ಈ ಕಡೆ ಎಲ್ಲ ಸ್ವಲ್ಪ ಡ್ರೈ ಆಗಿತ್ತು. ಹಾಗಾಗಿ ಬಂದು ಮೇಲ್ಗಡೆ ನೋಡಿಬಿಟ್ಟು ಹೋಗೋಣ ಅಂತಂದ್ಬಿಟ್ಟು. ಸೊ ನಾನು ಮೋಲ್ಡ್ ಹಾಕಿದ್ದು ಲಾಗ್ ಜೊತೆಗೇ ನಾನು ತುಳಸಿ ಹಬ್ಬದ್ದು ಕೂಡ ನಿಮ್ಮ ಜೊತೆ ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಆಲ್ಮೋಸ್ಟ್ ಇವಾಗ ಲಾಗ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ನಾನು ಲಾಗ್ ಮಾಡ್ತಾಯಿಲ್ಲ. ಅದ್ರದ್ದು ಲಾಗ್ ಜೊತೆಗೇ ಇದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ತುಂಬ ದಿನವೇ ಆಗಿದೆ, ಏನು ಮಾಡೋದಕ್ಕಾಗಲ್ಲ. ಜೊತೆ ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ನಾನು ಇದೇ ಲಾಗ್ ಜೊತೆಗೇ ನಾನು ತುಳಸಿ ಹಬ್ಬದ ಲಾಗ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಳಸಿ ಹಬ್ಬ ಆಗಿರೋದ್ರಿಂದ ಇದು ಕೂಡ ಸಂಡೇ ಬಂದಿತ್ತು. ತುಳಸಿ ಹಬ್ಬ ಸಂಡೇ ಬಂದಿರೋದ್ರಿಂದ ನನಗೆ ತುಂಬಾ ಅನುಕೂಲನೂ ಆಯಿತು. ಏಕೆಂತಂದರೆ ನಮ್ಮ ಹುಡುಗರು ಕಾಲೇಜ್ಗೆ ಹೋಗ್ಬಿಡ್ತಿದ್ರು. ಸಂಜೆ ಒಂದು 5 ಗಂಟೆ ಮೇಲೆ ಬರ್ತಾಯಿದ್ರು, 5:30 6 ಗಂಟೆಗೆ. ಮತ್ತು ಜೊತೆಗೆ ನಮ್ಮ ಮನೆಯವರು ಕೂಡ ಜೊತೆಗೆ ಇರ್ತಿರ್ಲಿಲ್ಲ. ಅವರು ಹತ್ತತ್ರ 8:30 9 ಗಂಟೆಗೆ ಬರ್ತಾಯಿದ್ರು. ಎಲ್ಲ ಮುಗಿದ ಮೇಲೆ ಅವ್ರು ಬರ್ತಾಯಿದ್ದಿದ್ದು. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನನಗೆ ತುಂಬಾ ಖುಷಿ ಆಯಿತು. ಮತ್ತು ಹಾಗೆ ಇವಾಗ ಎಲ್ಲನೂ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಪ್ರತಿಯೊಂದನ್ನು ಎಲ್ಲ ತುಳಸಿ ಕಟ್ಟೆಗೆಲ್ಲ ರೆಡಿ ಮಾಡ್ತಾಯಿರೋದು. ನಾನು ಇದು ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈಗ ಅಲ್ಲಿ ತುಳಸಿ ಕಟ್ಟೆ ತಾವೆಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಪ್ರಸಾದಕ್ಕೆ ಅಂತೇಳ್ಬಿಟ್ಟು ಸಿಹಿ ಅವಲಕ್ಕಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಪ್ರಸಾದ ಎಲ್ಲ ರೆಡಿ ಮಾಡಿಬಿಟ್ಟು ಈಗ ಪೂಜೆ ಮಾಡ್ತಾಯಿದ್ದೀನಿ. ಇಲ್ಲಿಂದ ಸೋರಲ್ಲಮ್ಮ ಏನಾಗಲ್ಲ. ಅಕ್ಷತೆ ಅಪ್ಪ ಫಸ್ಟ್ ಅವ್ರು ಪೂಜೆ ಮಾಡಿ.
ಅಲ್ಲಿ ಬಿಟ್ಟು ಅಕ್ಷತೆ ಹಾಕು. ನಿಧಾನ 3 ತೊಟ್ಟ. ಅಕ್ಷತೆ ಹಾಕು. ದೇವ್ರ ಕೇಳ್ಕ. ಪೂಜೆ ಎಲ್ಲ ಮುಗೀತು. ಮತ್ತು ಹಾಗೆ ಜೊತೆಗೇ ಇಲ್ಲಿ ಎಲ್ಲ ಅಕ್ಕಪಕ್ಕದವ್ರನ್ನ ಇನ್ವೈಟ್ ಮಾಡಿದ್ದೆ. ಒಂದು 5 ಜನ ಮುತ್ತೈದೆಯರನ್ನ ಕರೆದ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು, ಮತ್ತು ಹಾಗೆಯೇ ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.